ಅಧಿಕಾರಿಗಳು ನಾವಿರೋ ಸ್ಥಳಗಳಿಗೆ ಬಂದು ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದು ಅನಿವಾರ್ಯ ಆಗಿದೆ. ಆ ಅನಿವಾರ್ಯದ ದೃಷ್ಟಿಯಲ್ಲಿ ನಾವು ಇವತ್ತೆಲ್ಲರೂ ಒಗ್ಗಟ್ಟಾಗಿದ್ವಿ. ಈ ನಮ್ಮ ಆಟೋ ಚಾಲಕರ ಮಾಲಕರ ಸಂಘಕ್ಕೆ ಆಲ್ರೆಡಿ ನಿಮ್ಮ ಅಧ್ಯಕ್ಷರು ಎಲ್ಲರೂ ಕೂಡ ಚರ್ಚೆ ಮಾಡಿದ್ವಿ. ನೀವು ಎಲ್ಲ ಕಾನೂನು ಪ್ರಕಾರ ಕೆಲಸ ಮಾಡಾಕತ್ತೀರಿ. ಯೂನಿಫಾರ್ಮ್ ಹಾಕೋರಿ ಎಲ್ಲರೂ. ನಿಯಮ ಪ್ರಕಾರ 3+1 ಏನದ ಮಾಡ್ರಿ. ನಮ್ಮ ಸರ್ಕಾರ ನಿಮ್ಮ ಜೊತೆ ಇರ್ತದೆ. ನೀವು ಕೊಟ್ಟ ಮನವಿಯನ್ನು ನಾವು ಕುಲಂಕಷವಾಗಿ ಇದು ಮಾಡಿ ಕ್ರಮ ಕೈಗೊಳ್ತೀವಿ. ಇವತ್ತು ಗದಗ ಬೆಟಗೇರಿ ಅವಳಿ ನಗರದೊಳಗೆ ಆಟೋ ಚಾಲನೆಯನ್ನು ಮಾಡಿಕೊಂಡು ನಾವೆಲ್ಲರೂ ಏನು ಜೀವನವನ್ನು ಮಾಡ್ತಾಯಿದ್ದೀವಿ. ನಮ್ಮ ಬದುಕಿನ ಪ್ರಶ್ನೆ ಇವತ್ತು ನಿರ್ಮಾಣ ಆಗೈತಿ. ಯಾಕಂದರೆ ಇಷ್ಟು ವರ್ಷಗಳ ಕಾಲ ನಾವೆಲ್ಲರೂ ಪ್ರಾಮಾಣಿಕವಾಗಿ ಆಟೋ ಚಾಲನೆಯನ್ನು ಮಾಡಿಕೊಂಡು ಜೀವನವನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಆದರೆ ಕೆಲವು ವಿಷಯಗಳಲ್ಲಿ ತುಂಬ ನಮಗೆ ನೋವುಂಟಾಗ್ತಾ ಇದೆ. ಆ ದೃಷ್ಟಿಯಲ್ಲಿ ಇಟ್ಕೊಂಡು ನಾವಿವತ್ತು ಪ್ರತಿಭಟನೆಯನ್ನು ಮಾಡಬೇಕು ಅಂದ್ಕೊಂಡ್ವಿ. ಆದರೆ ಚುನಾವಣೆ ನೀತಿ ಸಂಹಿತೆ ಇರೋದರಿಂದ ನಾವು ಯಾರೂ ಕೂಡ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಅವಕಾಶ ಇದ್ದಿದ್ದಿಲ್ಲ. ಹೀಗಾಗಿ ನಮ್ಮ ಸಂಘದ ಕಚೇರಿಯ ಕೆಳಗಡೆ ಇರುವಂಥ ಬಯಲು ಜಾಗದೊಳಗೆ ಇವತ್ತು ನಾವೆಲ್ಲರೂ ಸೇರಿದ ಸಮಯದಲ್ಲಿ ಪೊಲೀಸ್ ಉಪವರಿಷ್ಠಾಧಿಕಾರಿಗಳು ಸನ್ಮಾನ್ಯ DYSP ಸಾಹೇಬರು ನಾವಿರೋ ಸ್ಥಳಕ್ಕೆ ಬಂದು ನಮ್ಮ ಮನವಿ ಪತ್ರಗಳನ್ನು ಅರ್ಪಿಸಿದ್ದಾರೆ. ನಮ್ಮ ಮನವಿಗಳು ಏನಿದೆ ಅಂದರೆ, ನಮ್ಮ ಬೇಡಿಕೆಗಳೇನಿದೆ ಅಂದರೆ, ಗದಗ ಬೆಟಗೇರಿ ಅವಳಿ ನಗರದೊಳಗೆ ಆಟೋಗಳ ಹಾವಳಿ ತುಂಬ ಜಾಸ್ತಿ ಆಗಿದೆ. ಮೊದಲನೇದಾಗಿ ಪರ್ಮಿಟನ್ನು ಬಂದ್ ಮಾಡಬೇಕು. ಹಾಗೂ ಎರಡನೇದಾಗಿ RTO ಇಲಾಖೆಯವರು ಏನು ದ್ವಂದ್ವ ಹೇಳಿಕೆಗಳನ್ನು ಏನು ಕೊಡ್ತಾ ಇದ್ದಾರೆ. ಇವತ್ತು ಗದಗ ಬೆಟಗೇರಿ ಮುನ್ಸಿಪಾಲಿಟಿ ಲಿಮಿಟ್ಸ್ ಅನ್ನೋ ಒಂದು ಪರ್ಮಿಟನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಗ್ರಾಮೀಣ ಪರ್ಮಿಟ್ಗಳನ್ನು ಕೊಡ್ತಾ ಇದ್ದಾರೆ. ಈ ಪರ್ಮಿಟ್ಗಳನ್ನು ಬಂದ್ ಮಾಡಬೇಕು. ಗದಗ ಬೆಟಗೇರಿ ಮುನ್ಸಿಪಾಲಿಟಿ ಲಿಮಿಟ್ಸ್ ಒಳಗೆ ಎಷ್ಟು ಆಟೋಗಳ ಪರ್ಮಿಟ್ ಇದೆ ಅನ್ನೋ ಮಾಹಿತಿಯನ್ನು ಮಾನ್ಯ RTO ಇಲಾಖೆಯವರು ನಮಗೆ ಕೊಡಬೇಕು. ಹಾಗೆ ನಮ್ಮ ಗದಗ ಬೆಟಗೇರಿ ಮುನ್ಸಿಪಾಲಿಟಿ ಲಿಮಿಟ್ಸಿನ ಪರ್ಮಿಟನ್ನು ಇರದೇ ಇರುವಂಥ ಆಟೋಗಳು ಇವತ್ತು ಗದಗ ನಗರದೊಳಗೆ ಸಂಚರಿಸೋದನ್ನು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಅದನ್ನು ತಡೆಯಬೇಕು. ಜೊತೆಗೆ ನಾವು ಕಡ್ಡಾಯವಾಗಿ ಇವತ್ತು ಪ್ರಯಾಣಿಕರಿಗೆ ನಾವು ದರಪಟ್ಟಿಗಳನ್ನು ನಿಗದಿ ಮಾಡಿಕೊಡಬೇಕು. ನಮಗೆ ಸೂಕ್ತವಾದ ಆಟೋ ನಿಲ್ದಾಣಗಳನ್ನು ನಿರ್ಮಿಸಿಕೊಡಬೇಕು. ನಮ್ಮ ಹಕ್ಕಿದೆ. ಇವತ್ತು ನಾವು ರಸ್ತೆಗಳಲ್ಲಿ ಬೀದಿ ದನಗಳ ಥರ ನಾವು ಇವತ್ತು ಓಡಾಡ್ತಾ ಇದ್ದೀವಿ. ನಾಯಿಗಳ ಪಾಡು ಇವತ್ತು ನಮ್ಮ ಆಟೋ ಚಾಲಕರದಾಗಿದೆ. ಅದಾಗೋದು ಬೇಡ. ನಾವು ಕೂಡ ಸ್ವಾಭಿಮಾನದಿಂದ ಇವತ್ತು ನಾವು ಕರ್ತವ್ಯಗಳನ್ನು ನಿರ್ವಹಿಸಬೇಕಾದಂದ್ರೆ ನಮಗೆ ಆಟೋ ನಿಲ್ದಾಣಗಳ ಅವಶ್ಯಕತೆ ಐತಿ. ಆಟೋ ನಿಲ್ದಾಣಗಳನ್ನು ನಿರ್ಮಿಸಿ ಕೊಡಬೇಕು. ಹಾಗೆ ಆ ಆಟೋ ನಿಲ್ದಾಣಗಳಿಗೆ ಸೂಕ್ತವಾದ ರಕ್ಷಣೆಯನ್ನು ಕೊಡಬೇಕು. ಯಾರೋ 4 ಜನ ಪುಂಡರು ಬಂದು ಇವತ್ತು ಆಟೋಗಳಲ್ಲಿ ಆಟೋ ಓಡಿಸ್ಕೊಂಡು ಬರ್ತೀವಿ ಅಂತ ತಿಳ್ಕೊಂಡು ಇವತ್ತು ಆಟೋ ನಿಲ್ದಾಣಗಳಲ್ಲಿ ಬಂದು ಗಲಾಟೆಗಳನ್ನು ಮಾಡುವಂಥ ಹಾಗೂ ಆಟೋ ಚಾಲಕರ ಮೇಲೆ ಹಲ್ಲೆಗಳು ಮಾಡುವಂಥ ಪರಿಸ್ಥಿತಿ ಇವತ್ತು ಗದಗ ಬೆಟಗೇರಿ ಅವಳಿ ನಗರದೊಳಗೆ ನಡೀತಾ ಇದೆ. ಇದನ್ನು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ತುಂಬ ಗಂಭೀರವಾಗಿ ಪರಿಶೀಲನೆ ಮಾಡಿ ನಮ್ಮ ಆಟೋ ಚಾಲಕರಿಗೆ ಸೂಕ್ತವಾದ ಒಂದು ರಕ್ಷಣೆಯನ್ನು ಕೊಡಬೇಕು ಅಂತ ಅನ್ನೋದು ನಮ್ಮ ಬಲವಾದ ಒಂದು ಬೇಡಿಕೆಯಾಗಿದೆ. ಜೊತೆಗೆ ನಾವೆಲ್ಲರೂ ಇವತ್ತು 3+ ಓಡಿಸೋದಕ್ಕೆ ತುಂಬ ಸಂತೋಷದಿಂದ ನಾವೆಲ್ಲರೂ ಒಪ್ಕೊಳ್ತಾ ಇದ್ದೀವಿ. ಯಾಕೆ 3+ ನೋಡೋಕೆ ಒಪ್ಕೊಳ್ತಾ ಇದ್ದೀವಿ ಅಂತಂದರೆ, ಮೊನ್ನೆ ನಡೆದಂಥ ಒಂದು ಆಕ್ಸಿಡೆಂಟಲ್ಲಿ ಸುಮಾರು 5 ಜನರು ಇಂಜೂರಾಗಿ ಹೊಡೆದು ಬಿದ್ದರು. ಆದರೆ ಅವ್ರಿಗೆ ಯಾವುದೇ ಥರದ ಪರಿಹಾರ ಬರಲಿಲ್ಲ. ಇವತ್ತು ನಾವು ಕೂಡ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿ ಇನ್ಶೂರೆನ್ಸ್ ಕಟ್ತೀವಿ, ಪರ್ಮಿಟ್ಗಳನ್ನು ತೊಗೊಳ್ತೀವಿ, ಪಾಸಿಂಗ್ಗಳನ್ನು ಮಾಡಿಸ್ತೀವಿ, ನಮ್ಮ ಕಡೆ ಲೈಸೆನ್ಸ್ ಇರುತ್ತೆ, ಯೂನಿಫಾರ್ಮ್ ಹಾಕ್ಕೊತೀವಿ. ಮತ್ತು ನಾವು ಯಾಕಿರಿ ಇವತ್ತು 3+ ಓಡಿಸ್ಬಾರ್ದು? ನಾವು ಆಟೋದೊಳಗೆ ಗೌರವ ಇಲ್ಲದಿರುವಂಥ ವಾತಾವರಣ ಇವತ್ತು ಗದಗ ನಗರದೊಳಗೆ ಆಗೋಗ್ಬಿಟ್ಟೈತಿ. ಆ ಗೌರವವನ್ನು ಮತ್ತೆ ತಂದು ಕೊಡಬೇಕಂದ್ರೆ ನಾವು ಬಾಡಿಗೆ ಓಡಿಸ್ತೀವಿ, ನಾವು 3+ ಓಡಿಸ್ತೀವಿ. ನಮಗೆ ಸೂಕ್ತವಾದಂಥ ರಕ್ಷಣೆಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೊಡಬೇಕು. ಹಾಗೂ RTO ಇಲಾಖೆಯವರು ದರಪಟ್ಟಿಗಳನ್ನು ನಿಗದಿ ಮಾಡಿಕೊಡಬೇಕು. ಒಂದು ದರಪಟ್ಟಿಗಳನ್ನು ನಿಗದಿ ಮಾಡಿಕೊಟ್ಟಾಗ ನಾವು ಸೂಕ್ತವಾಗಿ ಕೂಡ ನಾವು ಗದಗಿನೊಳಗೆ ಒಳ್ಳೆಯ ಒಂದು ಸೇವೆಯನ್ನು ನೀಡೋದಕ್ಕೆ ಆಗುತ್ತೆ ಅನ್ನೋದನ್ನು ಈ ಸಮಯದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ಬಸವರಾಜ್ ಮನಗುಂಡಿ, ಗದಗ ಜಿಲ್ಲಾ ಆಟೋ ಚಾಲಕರ ಮಾಲಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ.